ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಮತ್ತೊಂದು ಮಿಂಚಿನಂಥ ಬೆಳವಣಿಗೆ. ಆಪರೇಷನ್ಗೆ ಕೈ ಹಾಕೇ ಬಿಟ್ರು ಡಿಕೆ. ಈಗಾಗಲೇ ರೂಮ್ ಬುಕ್ಕಿಂಗ್ ಸುದ್ದಿಯನ್ನ ನಿಮ್ಮ ಮುಂದೆ ತಂದಿದ್ವಿ. ರೆಸಾರ್ಟ್ ಮತ್ತು ತಾಜ್ ಹೋಟೆಲ್ನಲ್ಲಿ ಎಷ್ಟು ರೂಮ್ಗಳು ಬುಕ್ ಆಗಿವೆ ಅನ್ನುವಂಥ ಸೀಕ್ರೆಟ್ ಬ್ಲಾಸ್ಟ್ ಆಯಿತು. ಈಗ ಶಾಸಕರ ಆಪರೇಷನ್ ಯಾರ್ಯಾರಿಗೆ ಹೋಗಿದೆ ಕಾಲ್. ಡೆಲ್ಲಿಗೆ ಶಾಸಕರು ಹಾರಿದ ಬೆನ್ನಲ್ಲೇ ಟೆನ್ಷನ್ಗೊಳಗಾಗಿರುವಂಥ ಸಿದ್ದರಾಮಯ್ಯನವರು ಈಗ ಶಾಸಕರಿಗೆ ಖುದ್ದು ಕರೆ ಮಾಡೋದಕ್ಕೆ ನಿಂತು ಬಿಟ್ಟಿದ್ದಾರೆ. ತಾನೇ ಶಾಸಕರ ಬಳಿ ಮಾತಾಡ್ತಿರೋದು ಅಚ್ಚರಿಗೆ ಕಾರಣ ಆಗಿದೆ. ಮತ್ತು ಕೈಪಾಳ್ಯದ ಒಳಗಡೆ ಡಿ ಕೆ ಶಿವಕುಮಾರ್ ಅವರು ತಗೊಂಡಿರೋ ನಿರ್ಧಾರ ಈಗ ಕಂಪನ ಸೃಷ್ಟಿಸ್ತಾ ಇದೆ. ನವೆಂಬರಲ್ಲಿ ಏನೂ ಆಗಲ್ಲ, ಏನು ಮಾಡೋಕ್ಕೆ ಸಾಧ್ಯ ಅಂತ ಸವಾಲು ಹಾಕ್ತಿದ್ದ ಹಾಗೆ, ಅಂದರೆ 21ನೇ ತಾರೀಕೆ ಬಂತು, ಇನ್ನೂ ಏನೂ ಆಗಲೇ ಇಲ್ಲ ಕ್ರಾಂತಿ ಅಂತ ನಿನ್ನೆ ಸಿದ್ದು ಬಣದವರು ಕಾಲೆಳೆದು ಬಿಟ್ರು. ಅದು ಇನ್ನೂ ಸೀರಿಯಸ್ ಆಗಿಬಿಟ್ಟಿದೆ. ಈಗ ಡಿ ಕೆ ಬಣ ಯಾವ ರೀತಿ ದಾರಿಯನ್ನು ಆಯ್ಕೆ ಮಾಡ್ಕೊಂಡಿರೋದು. ಹಾಗಾದರೆ ಸದ್ಯದ ಅಪ್ಡೇಟ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಒಂದು ಟೀಮು ಡೆಲ್ಲಿಲಿದೆ. ಡೆಲ್ಲಿಯಲ್ಲಿ ಖರ್ಗೆ ಅವ್ರನ್ನ ಮೀಟ್ ಆಗಿ, ವೇಣುಗೋಪಾಲ್ ಅವ್ರನ್ನ ಮೀಟ್ ಆಗಿ ತಮ್ಮ ನಿರ್ಧಾರವನ್ನು ತಿಳಿಸ್ತಿದ್ದಾರೆ. ಬಾಲಕೃಷ್ಣ ಅವರೆಲ್ಲ ಓಪನ್ ಆಗಿ ಹೇಳಿದ್ದಾರೆ, ಎರಡರೊಳಗೊಂದು ತೀರ್ಮಾನ ಆಗಿಬಿಡ್ಲಿ, ನಾವೇನು ತುಂಬ ದೊಡ್ಡ ನಾಯಕರಲ್ಲ, ದೊಡ್ಡವರು ಬೇರೆ ಬೇರೆಯವರು ಇದ್ದಾರೆ. ಆದರೆ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರ ಮಾತನ್ನು ನಂಬಿಕೊಂಡು ಕೂತಿರೋರು. ಇಲ್ರಪ್ಪ, ನೀವು ಯಾರು ತಲೆ ಕೆಡಿಸ್ಕೊಳ್ಬೇಡಿ, ನಾವೇನೋ ಒಂದು ಮಾಡ್ತೀವಿ ಅಂತ ಹೈಕಮಾಂಡ್ ಹೇಳಾದರೂ ಹೇಳಬೇಕು, ಎರಡರೊಳಗೊಂದು ನಿರ್ಧಾರ ಆಗಬೇಕು ಅಂತ ಓಪನ್ ಆಗಿ ಮಾತಾಡ್ತಿದ್ದಾರೆ ಅಲ್ವಾ. ಈ ಹೊತ್ತಲ್ಲಿ ಮೆಗಾ ಆಪರೇಷನ್ ಕೂಡ ಶುರುವಾಗೇ ಬಿಟ್ಟಿದೆ. ಏನು, ಈಗ ಮುಂಗಡವಾಗಿ ರೂಮ್ಗಳನ್ನು ಬುಕ್ ಮಾಡ್ಕೊಂಡಿದ್ದಾರೆ ತಾಜ್ ಮತ್ತು ರೆಸಾರ್ಟಲ್ಲಿ. ಯಾವ ರೆಸಾರ್ಟು ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ತಾಜ್ ಅವರು ಅಧಿಕೃತವಾಗಿ ಯಾರು ಬುಕ್ ಮಾಡಿದ್ದಾರೆ ಅಂತ ಹೇಳ್ತಿಲ್ಲ, ಪ್ರಭಾವಿ ನಾಯಕ ಬುಕ್ ಮಾಡಿದ್ದಾರೆ ಅನ್ನೋದು ಮಾತ್ರ ಗೊತ್ತಾಗ್ತಿದೆ. ಯಾಕಂದರೆ ಅವರ ಪರ್ಸ್ನಲ್ ಡೀಟೇಲ್ಸ್ ಎಲ್ಲ ಬಿಟ್ಕೊಡೋಕ್ಕಾಗಲ್ಲ ಅಂತ ಹೋಟೆಲ್ ಅವ್ರು ಹೇಳ್ತಿರೋದ್ರಿಂದ. ಒಟ್ಟಿನಲ್ಲಿ ಡಿ ಕೆ ಬಣದವರು ಅನ್ನೋ ಥರನೇ ಕೇಳಿ ಬರ್ತಿರೋದು. ಅಲ್ಲಿ ಹೋಟೆಲ್ ಎಲ್ಲ ಬುಕ್ ಆಗಿದೆಯಲ್ಲ, ಸೊ ಆಪರೇಷನ್ಗೆ ತಯಾರಿ ನಡೆದಿದೆ. ಈ ಹೊತ್ತಲ್ಲಿ ನೋಡಿ, ಸಂಖ್ಯಾಬಲ ಹೆಚ್ಚಿಸ್ಕೊಳ್ಳೋದಕ್ಕೆ ಶಾಸಕರುಗಳಿಗೆ ಡಿ ಕೆ ಶಿ ಬಣ ಭರ್ಜರಿ ಕೆಲಸ ಶುರು ಮಾಡೇ ಬಿಟ್ಟಿದೆ. ತಟಸ್ಥ ಶಾಸಕರನ್ನ ಸೆಳಿತಿದ್ದಾರೆ. ಆಪ್ತರು, ಅವರ ಏನು ಕ್ಲೋಸ್ ಸರ್ಕಲ್ ಮೂಲಕ ತಟಸ್ಥವಾಗಿರುವಂಥ ಶಾಸಕರಿಗೆ ಈಗ ಫೋನ್ ಕಾಲ್ ಹೋಗ್ತಿದೆ. ನೀವು ಭವಿಷ್ಯ ಯೋಚನೆ ಮಾಡಿ, ಸಿದ್ದರಾಮಯ್ಯನವರು ಹಾಗಾದರೆ ಇನ್ನೂ ಒಂದು ಅವಧಿಗೆ ಮುಖ್ಯಮಂತ್ರಿ ಆಗ್ತಾರೆ ಅಥವಾ ನಾಯಕತ್ವ ಹೈಕಮಾಂಡ್ ಕೊಡುತ್ತೆ ಅಂತ ನಿಮ್ಗೆ ಅನಿಸುತ್ತಾ? ಡಿ ಕೆ ಶಿ ಮುಂದಿನ ಕನಿಷ್ಠ 15 ವರ್ಷಗಳ ಕಾಲ ರಾಜಕೀಯದಲ್ಲಿರ್ತಾರೆ. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಮುಂಚೂಣಿಯಲ್ಲಿ ನಿಲ್ತಾರೆ. ಈಗ ಕ್ರೂಷಿಯಲ್ ಟೈಮ್, ನೀವು ಅವ್ರ ಜೊತೆಗೆ ನಿಂತರೆ ನಿಮ್ಮ ಭವಿಷ್ಯ ಚೆನ್ನಾಗಿರುತ್ತೆ. ಈಗ ಔಟ್ ಗೋಯಿಂಗ್ ಇರುವಂಥ ಸಿದ್ದರಾಮಯ್ಯನವ್ರ ಜೊತೆ ನಿಲ್ತಿರೋ ಅಥವಾ ಈಗ ಇನ್ಕಮಿಂಗ್ ಖಂಡಿತ ಇವತ್ತಲ್ಲ ನಾಳೆ ಡಿ ಕೆ ಶಿವಕುಮಾರ್ CM ಆಗ್ತಾರೆ, ಅವ್ರ ಜೊತೆಗೆ ಬರ್ತಿರೋ ನೋಡಿ, ನಿರ್ಧಾರ ಮಾಡಿಕೊಳ್ಳಿ. ಭವಿಷ್ಯಕ್ಕೆ ನೀವು ಈಗ ತಗೊಳ್ಳೋ ನಿರ್ಧಾರ ತುಂಬ ಹೆಲ್ಪ್ ಆಗುತ್ತೆ, ಇಲ್ಲ ಕಾಸ್ಟ್ಲಿ ಆಗುತ್ತೆ ಅನ್ನೋ ರೀತಿಯಲ್ಲಿ. ಸಿದ್ದರಾಮಯ್ಯನವ್ರ ಜೊತೆಗೇ ನಿಲ್ತೀವಿ ಅಂದರೆ ಅವ್ರು ಔಟ್ ಗೋಯಿಂಗು, ನಿಮಗೆ ಕಷ್ಟ ಅನ್ನೋ ರೀತಿಯಲ್ಲಿ ಸಂಪರ್ಕಿಸ್ತಿದ್ದಾರಂತೆ ಶಾಸಕರುಗಳನ್ನು. ಸುಮಾರು 30-40 ಶಾಸಕರ ಲೆಕ್ಕಾಚಾರ ಈಗ ರೆಡಿ ಆಗಿದೆಯಂತೆ. ಹತ್ತತ್ರ 70 ಶಾಸಕರ ತನಕ ಮುಟ್ಟಿಸಬೇಕು ಅನ್ನೋದು ಪ್ರಯತ್ನ. ತಟಸ್ಥರೂ ಸೇರಿದ್ರೆ ಅಷ್ಟಾಗ್ತಾರೆ ಅನ್ನೋದೊಂದು ಅಂದಾಜು ಲೆಕ್ಕ ಹಾಕಿದಾರಂತೆ ಡಿ ಕೆ ಬ್ರದರ್ಸ್. 30 ಓಪನ್ ಆಗಿ ಹೇಳ್ಕೊಳ್ಳೋರಿದ್ದಾರೆ, ಇನ್ನೊಂದು 20 ಹೆಚ್ಚು ಕಡಿಮೆ ಸೆಳೆಯಬಹುದು. ತಟಸ್ಥವಾಗಿರುವಂಥ 20 ಜನರನ್ನು ಸೆಳೆದು ಬಿಟ್ಟರೆ ಕಾಂಗ್ರೆಸ್ನಲ್ಲಿ ದೊಡ್ಡ ನಂಬರೇ ಡಿ ಕೆ ಬೆನ್ನಿಗಿದ್ದಂಗೆ ಆಗತ್ತೆ ಅನ್ನೋದು ಲೆಕ್ಕಾಚಾರ. ಹಾಗಾಗಿ ಈ ಪ್ರಯತ್ನ ಈಗ ಜೋರಾಗಿದೆ, ಕರೆ ಹೋಗ್ತಾ ಇದೆ. ಸಿದ್ದು ಬಣಕ್ಕೆ ಈ ರಿಪೋರ್ಟ್ ಸಿಗ್ತಾ ಇದ್ದ ಹಾಗೆ ಕೆಂಡಾಮಂಡಲರಾಗಿದ್ದಾರೆ ಮುಖ್ಯಮಂತ್ರಿಗಳು. ಈಗ ಸೀನಿಯರ್ಸ್ ಯಾರ್ಯಾರಿದ್ದಾರೋ ಎಲ್ರಿಗೂ ಜೂನಿಯರ್ಸ್ಗೆಲ್ಲ ಕಾಲ್ ಮಾಡೋಕ್ಕಾಗತ್ತಾ CM? ಸೀನಿಯರ್ MLAಗಳಿಗೆ ಕಾಲ್ ಮಾಡಿ ಕೇಳ್ತಿದ್ದಾರಂತೆ, ಏನು ನಡೆಸ್ತಿದ್ದೀರಪ್ಪ, ಯಾಕೆ ಡೆಲ್ಲಿಗೆ ಹೋಗಿದ್ದೀರಿ ಅಂತ. ಡೆಲ್ಲಿಗೆ ಹೋದವ್ರಿಗೆ CM ತಾನೇ ಕಾಲ್ ಮಾಡಿ ಮಾತಾಡ್ತಿದ್ದಾರೆ ಅನ್ನೋದು ಕೂಡ ಈಗ ಕುತೂಹಲಕ್ಕೆ ಕಾರಣ ಆಗಿದೆ. ಸಿದ್ದು ಬಣ ಅಲರ್ಟ್ ಆಗಿದ್ದು ಇದ್ಯಾಕೋ ಕೈ ಮೀರಿ ಹೋಗ್ತಾ ಇದೆ ಅಂತ. ನಾವು ಡೆಲ್ಲಿಗೆ ಹೊರಟೇ ಬಿಡೋಣ, ಇನ್ನು ತಡ ಮಾಡೋದು ಬೇಡ ಅಂತ ಇವರು ಶಾಸಕರುಗಳನ್ನು ಕರ್ಕೊಂಡು ಹೋಗೋ ಅವಶ್ಯಕತೆ ಬಂದರೆ ಹೋಗೋಕೆ ರೆಡಿ ಅನ್ನೋ ರೀತಿಯಲ್ಲಿ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ಇವತ್ತು ಡಿನ್ನರ್ ಮೀಟಿಂಗ್ ಇದೆ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ. ಇವತ್ತು ರಾತ್ರಿ ನಿರ್ಧಾರ ಮಾಡೋದು, ಮುಂದಿನ ಹೆಜ್ಜೆ ಏನು ಇಡಬೇಕು ಅಂತ ನಿರ್ಧಾರ ಮಾಡೋದು. ಸಿದ್ದು ಟೀಮ್ ಕೂಡ ಈಗ ಇದನ್ನು ಸೀರಿಯಸ್ ಆಗಿ ತಗೊಂಡಿದೆ.
ಇನ್ನು ಒಬ್ಬೊಬ್ಬರೇ ಶಾಸಕರ ಸಪೋರ್ಟ್ ಸಿಗ್ತಿದೆ. ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ ಕಾಂಗ್ರೆಸ್ನ MLAಗಳು ಒಬ್ಬೊಬ್ಬರೇ ಬರ್ತಿದ್ದಾರೆ, ಅದು ಗಮನ ಸೆಳೀತಾ ಇದೆ. ಈಗ ತನ್ವೀರ್ ಸೇಠ್ ಅವರು ಡಿ ಕೆ ಅವ್ರ ಋಣ ನನ್ನ ಮೇಲಿದೆ, ಅವ್ರು CM ಆಗ್ಲಿ ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ದಾರೆ. ರೋಣ ಶಾಸಕ GS ಪಾಟೀಲ್, ಡಿ ಕೆ ಶಿವಕುಮಾರ್ ಅವರ ಮನೆಗೆ ರೋಣ ಶಾಸಕ GS ಪಾಟೀಲ್ ಅವರು ಆಗಮಿಸಿದ್ದಾರೆ. ಅಂದ್ರೆ ಮೇಲ್ನೋಟಕ್ಕೆ ಡಿ ಕೆ ಜೊತೆಗೆ 10-12 ಜನ ಒಕ್ಕಲಿಗ ಶಾಸಕರಷ್ಟೇ ಇದ್ದಾರೆ ಅನ್ನೋ ರೀತಿಯಲ್ಲಿ ಏನು ಸಿದ್ದು ಬಣ ಹೇಳ್ತಾ ಇದೆ. ಶಾಸಕರೇ ಇಲ್ಲ, ಅವ್ರ ಜೊತೆ ಹೆಂಗ್ CM ಆಗಕ್ಕೆ ಸಾಧ್ಯ ಅಂತ ಅದಕ್ಕೆ ಸೆಡ್ ಹೊಡಿತಿದ್ದಾರೆ. ಮೀಡಿಯಾಗಳಲ್ಲೂ ತನ್ನ ಮನೆಗೆ ಆಗಮಿಸ್ತಿರೋ ಶಾಸಕರು, ಡೆಲ್ಲಿಗೆ ಹೋಗ್ತಿರೋ ಶಾಸಕರು, ತನ್ನ ಪರ ಮಾತಾಡ್ತಿರೋ ಶಾಸಕರು, ಆ ನಂಬರ್ಸು ಮತ್ತು ಆಪರೇಷನ್ಗೆ ಇಳಿದಿರೋದು. ಸೊ ಶಾಸಕರ ಬಲವನ್ನೂ ತೋರಿಸ್ತೀನಿ ನಾನು. ಹೈಕಮಾಂಡ್ ಆಲ್ರೆಡಿ ಮಾತು ಕೊಟ್ಟಿದೆ, ಅದು ಶಾಸಕರ ಬಲದ ಮೇಲೆ ಅಲ್ಲ, ಲೆಕ್ಕದ ಮೇಲಲ್ಲ ಮಾತು ಕೊಟ್ಟಿರೋದು, ಮೊದಲೇ ಮಾತು ಕೊಟ್ಟಿದ್ದಾಗಿದೆ. ಆ ಮಾತಿನ ಜೊತೆಗೆ ಶಾಸಕರ ಬಲನೂ ಸೇರಿಸ್ತೀನಿ ಅಂತ ನಿಂತು ಬಿಟ್ಟಿದ್ದಾರೆ. ಈಗ ಡಿ ಕೆ ಶಿವಕುಮಾರ್ ಅವರು ಮೆಗಾ ಆಪರೇಷನ್ ಕಾಂಗ್ರೆಸ್ನಲ್ಲಿ ಈಗ ಕಂಪನವೇ ಸೃಷ್ಟಿಯಾಗಿದೆ ನೋಡಿ. ಇವಾಗ ಡಿ ಕೆ ಶಿವಕುಮಾರ್ ಅವ್ರ ಆಪ್ತರೆಲ್ಲ ಹೋಗಿದಾರಲ್ಲ ಡೆಲ್ಲಿಲಿ, ಖರ್ಗೆ ಅವ್ರು ಬಹಳ ಬೇಜಾರು ಮಾಡ್ಕೊಂಡಿದ್ದಾರಂತೆ. ಇದು ನೀವು ಸರಿ ಇಲ್ಲ, ನೀವು ಮಾಡ್ತಿರೋದು, ನಾವಿದ್ದೀವಿ ನೋಡ್ಕೊಳ್ತೀವಿ ಅಂತ. ಬಟ್ ಖರ್ಗೆ ಅವರ ಮಾತು ಕೇಳೋಕೆ ರೆಡಿ ಇಲ್ಲ ಶಾಸಕರು. ನೀವು ಈ ಥರ ಎಲ್ಲ ಡೆಲ್ಲಿಗೆ ಬರೋದು, ಸಂದೇಶ ತಪ್ಪು ಸಂದೇಶ ಹೋಗುತ್ತೆ, ಸರ್ಕಾರಕ್ಕೆ ಡ್ಯಾಮೇಜ್ ಆಗುತ್ತೆ ಅಂದರೆ ಕರೆಕ್ಟು, ನೀವು ಹೇಳ್ತಿರೋದೇ ಕರೆಕ್ಟು. ಕ್ಲಾರಿಟಿ ಕೊಡದೇ ಇದ್ದರೆ ಆಡಳಿತಾತ್ಮಕ ದೃಷ್ಟಿಯಿಂದನೇ ತೊಂದರೆ ಸರ್ಕಾರಕ್ಕೆ ಅನ್ನುವಂಥ ಸಂದೇಶವನ್ನು ಶಾಸಕರೇ ಈಗ ಹೈಕಮಾಂಡ್ಗೆ ಕೊಡೋದಕ್ಕೆ ನಿಂತು ಬಿಟ್ಟಿದ್ದಾರೆ. ಈ ಹೊತ್ತಲ್ಲಿ ಸಿದ್ದರಾಮಯ್ಯನವರು ಹೈಕಮಾಂಡ್ ನಾಯಕರಿಗೆ ಕರೆ ಮಾಡಿದ್ದಾರಂತೆ. ವೇಣುಗೋಪಾಲ್ ಅವ್ರ ಜೊತೆ ಮಾತಾಡಿದ್ದಾರೆ, ಖರ್ಗೆ ಅವ್ರ ಜೊತೆ ಮತ್ತು ರಾಹುಲ್ ಗಾಂಧಿ ಅವ್ರ ಜೊತೆ ಮಾತನಾಡೋದಕ್ಕೂ ಪ್ರಯತ್ನಿಸ್ತಿದ್ದಾರೆ. ದಯವಿಟ್ಟು ಈ ಕ್ಷಣವೇ ಕ್ಲಿಯರ್ ಮಾಡಿಬಿಡಿ, ಇಲ್ಲ ಆಡಳಿತ ಯಂತ್ರವೇ ಕುಸಿದು ಬಿಡುತ್ತೆ, ಸಮಸ್ಯೆ ಆಗಬಹುದು, ಇದು ಯಾವುದೇ ತಿರುವನ್ನು ಪಡ್ಕೊಂಡು ಬಿಡಬಹುದು. ಕೈ ತಪ್ಪುವ ಮುನ್ನ ನೀವೇ ಕ್ಲಾರಿಟಿ ಕೊಟ್ಟು ಇಂಥದ್ದಕ್ಕೆಲ್ಲ ಬ್ರೇಕ್ ಹಾಕ್ಸಿ ಅಂತ ಸಿದ್ದರಾಮಯ್ಯನವರು ಈಗ ಮನವಿ ಮಾಡಿಕೊಳ್ತಿದ್ದಾರೆ ಹೈಕಮಾಂಡ್ ನಾಯಕರಿಗೆ ಅನ್ನುವಂಥ ಸುದ್ದಿ ಕೂಡ ಬರ್ತಾ ಇದೆ. ಕಾಂಗ್ರೆಸ್ನಲ್ಲಿ ಏನು ಬೇಕಾದರೂ ಆಗಬಹುದು, ಪರಿಸ್ಥಿತಿ ಕೈ ಮೀರೋ ಹಂತಕ್ಕೆ ಹೋಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ತನ್ನೆಲ್ಲ ಕಾರ್ಯಕ್ರಮಗಳನ್ನು ಮೊಟಕುಗೊಳಿಸಿದ್ದಾರೆ. ಅಂದರೆ ಎಷ್ಟು ಸೀರಿಯಸ್ ಆಗಿ ಅವರು ಕುರ್ಚಿ ವಿಚಾರಕ್ಕೆ ಇಳಿದಿದ್ದಾರೆ ಅಂದರೆ, ಈಗ ಸಿದ್ದರಾಮಯ್ಯನವರು ಮೈಸೂರು ಪ್ರವಾಸದಲ್ಲಿದ್ದರು, ಅಲ್ಲಿಂದ ಅರ್ಧಕ್ಕೆ ಬರಬೇಕಾಗ ಬಂತು, ಇಲ್ಲಿ ಆಗ್ತಿರೋ ಕ್ಷಿಪ್ರ ಕ್ರಾಂತಿ ಏನೋ ಆಗ್ಬಿಡುತ್ತೆ ಅಂತ ಬರಬೇಕಾಗ ಬಂತು. ಅವರು ಕೂಡ ಖರ್ಗೆ ಅವರಿಗೆ ಬೆಂಗಳೂರಿಗೆ ಬರ್ತಿರೋದು. ಈ ಕಡೆ ಡಿ ಕೆ ಶಿವಕುಮಾರ್ ಅವರು ಸದಾಶಿವನಗರ ನಿವಾಸದಲ್ಲಿ ಆಪ್ತರ ಜೊತೆಗೆ ಮೀಟಿಂಗು, ಅವರ ಡಿ ಕೆ ಸುರೇಶ್ ಅವರು ಎಲ್ಲ ಬರ್ತಿದ್ದಾರೆ, ಹೋಗ್ತಿದ್ದಾರೆ, TV ವಾಚ್ ಮಾಡ್ತಿದ್ದಾರೆ. ಎಲ್ಲ ತನ್ನ ಆಪ್ತರಿಂದ ಸಿದ್ದು ಬಣದ ನೆಕ್ಸ್ಟ್ ಮೂವ್ ಏನು, ಏನೇನು ಆಗ್ತಿದೆ ಅನ್ನೋ ಇನ್ಫಾರ್ಮೇಷನ್ ತಗೊಳ್ತಿದ್ದಾರೆ. ಹುಷಾರಿಲ್ಲ ಅನ್ನುವಂಥ ನೆಪ ಹೇಳ್ತಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಯಾವ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸಿಲ್ಲ. ನಿನ್ನೆ ಪಕ್ಷದ ವಿಧಾನ ಪರಿಷತ್ ಸದಸ್ಯರ ಜೊತೆ ಮೀಟಿಂಗ್ ಮಾಡಿದ್ರು. ಆದರೆ ಬೇರೆ ಶಾಸಕರು MLCಗಳ ಜೊತೆಗೆ ಮೀಟಿಂಗ್ ಬಿಟ್ಟರೆ, ಬೇರೆ ಬೇರೆಯವರ ಸಂಪರ್ಕಿಸ್ತಿದ್ದಾರೆ ಬಿಟ್ಟರೆ, ಅನಾರೋಗ್ಯದ ನೆಪದಿಂದಾಗಿ 2 ದಿನಗಳಿಂದ ಯಾವುದೇ ಕಾರ್ಯಕ್ರಮ ಹಾಕ್ಕೊಂಡಿಲ್ಲ, ಎಲ್ಲವನ್ನ ಕಾಯ್ದಿರಿಸಿದ್ದಾರೆ. ಪ್ರವಾಸ ಕಾರ್ಯಕ್ರಮ ಇದ್ದಿದ್ದೆಲ್ಲ ಮುಂದಕ್ಕೆ ಹಾಕಿದ್ದಾರೆ. ಸೊ ಇದ್ಯಾಕೋ ಸೀರಿಯಸ್ ಆಗೋ ಥರ ಕಾಣಿಸ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ಈ ಸಲ ಬಿಟ್ಟರೆ ಕೆಟ್ಟಂಗೆ. ಈಗ ಮಾತು ಕೊಟ್ಟು ಕೂಡ ತಪ್ಪಿದ್ರು ಅಂದರೆ ಒಂದು ಅದರ ಲಾಭನಾದರೂ ಆಗಬೇಕು. ಈಗ ಸಿಗೋದೇ ಇಲ್ಲ ಅಂದರೆ ಲಾಭ ಆಗಬೇಕು. ಹೌದು, ತನಗೆ ವಚನ ಕೊಟ್ಟು ವಚನಭ್ರಷ್ಟ ಆಗಿದೆ ಹೈಕಮಾಂಡ್ ಅನ್ನೋ ಸಂದೇಶವನ್ನು ಸಮುದಾಯಕ್ಕೆ, ತನ್ನ ಆಪ್ತರಿಗೆ ರವಾನಿಸುವ ಮೂಲಕ ಅದರ ಅಡ್ವಾಂಟೇಜ್ ಆದರೂ ನಾಳೆ ಸಿಗಬೇಕಲ್ಲ, ಅವರು ದೊಡ್ಡ ಸ್ಟೆಪ್ ತಗೊಂಡ್ರೆ. ಹಾಗೆ ಹಠ ಹಿಡಿದು ಕರ್ನಾಟಕದಲ್ಲಿ ಎಡವಟ್ಟಾಗಬಾರ್ದು ಅಂತ ಹೈಕಮಾಂಡ್ ಆದರೂ ಒಪ್ಪಬೇಕು. ಆ ರೀತಿಯಲ್ಲಿ 2ರೊಳಗೆ ಒಂದು ಲಾಭ ತನಗೆ ಆಗಲೇಬೇಕು ಅಂತ ಈಗ ಡಿ ಕೆ ಶಿವಕುಮಾರ್ ಅವರು ನಿರ್ಧಾರ ಮಾಡಿ ನಿಂತು ಬಿಟ್ಟಿದ್ದಾರೆ. ಆದ್ರೆ ನೋಡಿ, ಸಿದ್ದು ಕ್ಯಾಂಪ್ ಅವ್ರು ಏನು ಹೇಳ್ತಿದ್ದಾರೆ, KN ರಾಜಣ್ಣವರು ಬರ್ಕೊಟ್ಟಿರೋದೇನಾದರೂ ಇದೆಯಾ ಕೇಳ್ತಿದ್ದಾರೆ ಅವರು. ಇನ್ಫ್ಯಾಕ್ಟ್ KPCC ಅಧ್ಯಕ್ಷ ಸ್ಥಾನದಿಂದ ಲೋಕಸಭೆ ಆದಮೇಲೆ ಇಳಿತಾರೆ ಅಂತ AICC ಬರ್ಕೊಟ್ಟಿರೋದೇ ಇದೆ. ಅಂದರೆ ಅವರ ಪ್ರೆಸ್ ನೋಟಲ್ಲೋ ಏನೋ ಇದೆ, ಅದು ತೋರಿಸ್ತೀನಿ ಬೇಕಾದ್ರೆ ನಿಮಗೆ. ಅದೇ ಆಗಿಲ್ಲ ಇನ್ನು. ಅಧ್ಯಕ್ಷ ಕುರ್ಚಿಯಿಂದ ಇಳಿಸಿದ್ರ, ಅವ್ರನ್ನ ಬರ್ಕೊಟ್ಟಿದ್ರು, ಇಳಿಸಿದ್ರ, ಇನ್ನು ಇದನ್ನು ಬರ್ಕೊಟ್ಟಿದಾರಾ ಕೇಳ್ತಿದ್ದಾರೆ ಅವರು. ಅಷ್ಟು ಬಿಟ್ಟರೆ ಬೇರೆ ಯಾವುದೇ ಇಲ್ಲ. ಡಿ ಕೆ ಸುರೇಶ್ ಅವರು ಸಿದ್ದರಾಮಯ್ಯ ಅವರು ಮಾತು ಉಳಿಸ್ಕೊತಾರೆ ಅದೇ ಒಂದು ಮಾರ್ಮಿಕವಾಗಿ ಆಯ್ತಪ್ಪ. ಈ AICCನಲ್ಲಿ ಒಂದು ಲೆಟರ್ ನೀವೆಲ್ಲ ಓದಿದಿರೋ ನೋಡಿದಿರೋ, ತೋರಿಸ್ತೀನಿ ನಿಮಗೆ. ಸಿದ್ದರಾಮಯ್ಯ ವಿಲ್ ಬಿ ದಿ ಚೀಫ್ ಮಿನಿಸ್ಟರ್ ಅಂತ ಹೇಳಿದ್ರು. ಆಫ್ಟರ್ ದಟ್ ಅದೇ ಲೆಟರಲ್ಲಿ AICC ಕಮ್ಯುನಿಕೇಶನ್ ಅಲ್ಲಿ ಏನಿದೆ, ಡಿ ಕೆ ಶಿವಕುಮಾರ್ ವಿಲ್ ಬಿ ದಿ ಲೋನ್ DCM, he will continue up to the parliament election ಅಂತ ಹೇಳಿದ್ರು. ರೈಟಿಂಗ್ ನಲ್ಲಿ ಇದೆ, ಅದು ಫಾಲೋ ಆಗಿದೆಯಾ? ಬೇರೆಯವ್ರನ್ನ ಕೇಳಬೇಕಾದ್ರೆ ಅವರು ನಡ್ಕೋಬೇಕಲ್ಲ, ಅದು ರೈಟಿಂಗ್ ನಲ್ಲಿ ಇರುವಂಥದ್ದು. ಇದೇನು 30 ತಿಂಗಳಾಗಿತ್ತು 20 ತಿಂಗಳಾಗಿತ್ತು ಅಂತೇಳಿ ಇದೇನು ಎಲ್ಲೂ ಕೂಡ ರೈಟಿಂಗ್ ನಲ್ಲೂ ಇಲ್ಲ. ಅದು ಯಾರ್ಯಾರು ಮಾತಾಡ್ಕೊಂಡವ್ರೋ ನಮ್ಗೆ ಯಾರಿಗೂ ಗೊತ್ತೂ ಇಲ್ಲ. ಆದರೆ AICC ಇಂದ ಇಶ್ಯೂ ಮಾಡಿರೋ ಒಂದು ಪ್ರೆಸ್ ಸ್ಟೇಟ್ಮೆಂಟ್ ಅಲ್ಲಿ
ಅದು ನಿಮ್ಗೆ ಕಾಪಿ ಬೇಕಾದ್ರೆ ನಾಳೆ ನಾಡ್ದು ಕೊಡ್ತೀನಿ ನಾನು ಬೇಕಾದ್ರೆ. ಇಟ್ ಈಸ್ ದೇರ್ ಇನ್ ದಿ AICC ಇದು ಯಾವುದು ನಿಮ್ಮ ಪ್ರೆಸ್ ರಿಲೀಸಲ್ಲಿ. ಸಿದ್ದರಾಮಯ್ಯ ವಿಲ್ ಬಿ ದಿ ಲೀಡರ್, DK Shivakumar he will be the lone DCM, he will continue up to the parliament elections ಅಂತ ಇದೆ. ಅದನ್ನು ಯಾರನ್ನ ಫಾಲೋ ಮಾಡೋರ ರೈಟಿಂಗ್ನಲ್ಲಿ ಇಲ್ವಾ ಅದು? ಹಾಗಾಗಿ ಮೊದಲು ಏನೆಲ್ಲ ಇದೆ ನಾನು ಅದನ್ನು ನಡ್ಕೋಬೇಕು, ಆಮೇಲೆ ಇನ್ನೊಬ್ಬರನ್ನ ಕೇಳಬೇಕು. ನಾವು ನಡ್ಕೊಳ್ಳೋದೇನೆ ಇನ್ನೊಬ್ಬರಿಗೆ ನೀನು ಮಾತ್ರ ಸತ್ಯ ಹರಿಶ್ಚಂದ್ರ ಆಗು, ನಾನು ಮಾತ್ರ ಭ್ರಷ್ಟ ಇರ್ತೀನಿ ಅಂತ ಹೇಳೋಕ್ಕಾಗ್ತದ? ಎಲ್ಲರೂ ಸತ್ಯ ಹರಿಶ್ಚಂದ್ರ ಆಗಬೇಕು ಅಂತ ಅವ್ರ ಹಕ್ಕು ಕೇಳ್ತಾ ಇದ್ದಾರೆ, ದುಡಿದಿದ್ದಾರೆ ಪಕ್ಷಕ್ಕೋಸ್ಕರ. ಭಾಳಷ್ಟು ವರ್ಷ ಅದು ಸುಮಾರು ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯ ಇದ್ದಾಗ ಪ್ರತಿ ಹೆಜ್ಜೆಗೆ ಹೆಜ್ಜೆ ಇಟ್ಟು ದುಡಿದಿದ್ದಾರೆ. ಅದ್ರಲ್ಲಿ ಕೇಳೋದು ತಪ್ಪೇನು? ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ರು. ಅವತ್ತು ಅವ್ರು ಮನ್ಸು ಮಾಡಿದರೆ ಜನತಾದಳದಲ್ಲಿ ಹೋಗಿ ಒಂದು ಮಂತ್ರಿನೋ ಏನೋ ಒಂದು ಆಗ್ಬೋದಾಗಿತ್ತು. ಆದರೂ ಕೂಡ ಅವರು ಅವತ್ತು ಕೂಡ ಪಕ್ಷ ಬಿಡಲಿಲ್ಲ. ಅವತ್ತು ಅನೇಕ ಜನ ಅವತ್ತು ದೇವೇಗೌಡರ ಜೊತೆ ಸೇರಿಕೊಂಡ್ರು. ಇಂಡಿಪೆಂಡೆಂಟ್ MLAಗಳೆಲ್ಲ ಹೋಗಿ ದಳಕ್ಕೆ ಸೇರಿಕೊಂಡ್ರು. ಇಲ್ಲ ನಾನು ನನಗೆ ಪಕ್ಷ ಟಿಕೆಟ್ ಕೊಟ್ಟಿಲ್ಲ, ನಾನು ಗೆದ್ದಿದ್ದೀನಿ, ಆದರೂ ನಾನು ಪಕ್ಷದ ಕಡೆ ಇದ್ದೀನಿ ಅಂತೇಳಿ ಅವತ್ತಿಂದ ಇವತ್ತಿನವರೆಗೂ ಕೂಡ ಸಾಕಷ್ಟು ಪಕ್ಷದ ಬಗ್ಗೆ, ಪಕ್ಷದ ಅಭಿವೃದ್ಧಿ ಬಗ್ಗೆ, ಪಕ್ಷದ ಸಂಘಟನೆ ಬಗ್ಗೆ ಸಾಕಷ್ಟು ಕೆಲಸ ಮಾಡವ್ರೆ. ವಿವಿಧ ಹಂತದಲ್ಲಿ ಕೆಲಸ ಮಾಡ್ಕೊಂಡು ಬಂದವ್ರೆ. ಈಗ ಅಂತಿಮವಾಗಿ ಈ ಸರ್ಕಾರ ಬರ್ಬೇಕಾದ್ರೆ ಅವರು ಅಧ್ಯಕ್ಷರಾಗಿ ಗ್ಯಾರಂಟಿಗಳಿಗೆ ಅವ್ರದ್ದು ಒಂದು ರುಜು ಇದೆಯಲ್ವಾ? ಇದು ಹೈಕಮಾಂಡ್ ಎಲ್ಲ ವಾಚ್ ಮಾಡ್ತಾ ಇದೆ. ಹೈಕಮಾಂಡ್ಗೆ ಹೇಳೋಷ್ಟು ದೊಡ್ಡವರಲ್ಲ ನಾವೆಲ್ಲರೂ. ಹೈಕಮಾಂಡ್ ಅದ್ರ ಬಗ್ಗೆ ಸೂಕ್ತ ತೀರ್ಮಾನ ತಗೋಬೇಕು ಅಷ್ಟೇ. ನಾವು ಮುಖ್ಯಮಂತ್ರಿ ಮಾಡಿ ಇವ್ರನ್ನ ತೆಗೀರಿ ಅಂತ ಹೇಳೋಷ್ಟು ದೊಡ್ಡವ್ರು ನಾವಲ್ಲ. ಆದರೆ ಹೈಕಮಾಂಡ್ ಇವೆಲ್ಲವನ್ನು ಸೂಚನೆ ಎಲ್ಲ ವಿಚಾರ ಮಾಡಿ ಒಂದು ತೀರ್ಮಾನಕ್ಕೆ ಬರಬೇಕು. ಇಲ್ಲ ಹಿಂಗೆ ಮಾಡ್ತೀವಿ ಅಂತನಾದ್ರು ಒಂದು ಕ್ಲಾರಿಟಿ ಇರಬೇಕಲ್ವಾ? ಅದು ಮಾಡ್ಬೇಕು ಹೈಕಮಾಂಡ್. ಅವರ ಒಂದು ಏನು ಇಷ್ಟು ವರ್ಷ ನಿರಂತರವಾಗಿ ಕಾಂಗ್ರೆಸ್ ಪಕ್ಷದ ಸಂಘಟನೆಗೆ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅವ್ರನ್ನ ಮಾಡೋಕ್ಕೆ ಅವರು ತಕ್ಕಂಥ ಪ್ರತಿಫಲನೂ ಕೂಡ ಒಂದು ಸಿಗಬೇಕು ಅನ್ನೋದು ನಂದು ಕೂಡ ವೈಯಕ್ತಿಕ ಆಸೆ. ಅಂದ್ರೆ 2028ಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತೀವಿ. ಅಂದ್ರೆ ಇವಾಗ ನಮಗೆ ಮುಂದೆನೂ ನಮ್ಮ ಸರ್ಕಾರ ಬರಬೇಕು. ಒಂದ್ ವೇಳೆ ಮಾತುಕತೆಗೆ ಉಳಿಸ್ಕೋಬೇಕಾಗ್ತದೆ ಯಾರೇ ಆದ್ರೂ. ಒಂದ್ ವೇಳೆ ಹೈಕಮಾಂಡ್ ಮಾತು ಕೊಟ್ಟರು ಹೈಕಮಾಂಡ್ ಉಳಿಸ್ಕೋಬೇಕಾಗ್ತದೆ ಪಕ್ಷದ ಹಿತದೃಷ್ಟಿಯಿಂದ. ಅದೇನು ಮಾಡ್ತಾರೆ ನಾಯಕರುಗಳು ದೊಡ್ಡವರಿದ್ದಾರೆ, ರಾಷ್ಟ್ರೀಯ ನಾಯಕರು ಏನು ತೀರ್ಮಾನ ಮಾಡ್ತಾರೆ ನೋಡೋಣ. ನೀವೇ ಮುಂದಿನ ಬಜೆಟ್ ಮಂಡಿಸ್ತೀನಿ ಅಂತ ಮೊನ್ನೆ ತಾನೇ ಹೇಳಿದ್ರಿ. ಆ ಬೆನ್ನಲ್ಲೇ ಇವರೆಲ್ಲರೂ ಕೂಡ ಹೋಗಿದ್ದಾರೆ. ಯಾರು? ಕೆಲವು ಶಾಸಕರುಗಳು. ಎಷ್ಟು ಜನ ಹೋಗಿದ್ದಾರೆ? 15 ಜನ ಹೋಗಿದ್ದಾರೆ ಅನ್ನುವಂಥ ಮಾಹಿತಿಗಳಿವೆ. 15 ಜನ ಹೋಗಿದ್ದಾರೆ ಅನ್ನುವಂಥ ಮಾಹಿತಿಗಳಿವೆ. ಮಾಹಿತಿ ಯಾರ್ಯಾರು? ಅಲ್ಲ, ಚಲುವರಾಯ ಸ್ವಾಮಿ ಆದಿಯಾಗಿ ಚಲುವರಾಯ ಸ್ವಾಮಿ ಹೋಗಿಲ್ಲ ಅಂತಂದ್ರಲ್ರಿ. ಡೆಲ್ಲಿಲಿ ಇದ್ದಾರೆ. ಹೋಗ್ಲೇಬಾರ್ದು ಅಂತ ಇದೆ. ಮತ್ತೆ ಡೆಲ್ಲಿಲಿ ಇದ್ದಾರೆ ಅಂತಂದ್ರೆ ರಾಮನಗರದ MLA ಹೋಗಿದ್ದಾರೆ, ಕೆಲವು MLCಗಳು ಹೋಗಿದ್ದಾರೆ. ಅದೇಪ್ಪ, ನಾನು ಈಗ ಹೈಕಮಾಂಡ್ನವರು ತೀರ್ಮಾನ ಮಾಡೋದು, ಲೀಡರ್ಶಿಪ್ ಚೇಂಜ್ ಮಾಡೋದಾಗಲಿ, ಸರ್ಕಾರ ರಚನೆ ಮಾಡಿ ಪುನರ್ ರೀಸಫಲ್ ಮಾಡೋದಾಗಲಿ ಯಾರು ತೀರ್ಮಾನ ಮಾಡೋದು? ಹೈಕಮಾಂಡ್ನವ್ರು ಮಾತಾಡಿದಾರ? ಹೌದು, ನಾನೇ ಮುಂದುವರಿತೀನಿ. ಬಜೆಟ್ನು ನಾನೇ ಮಂಡಿಸ್ತೀನಿ. ಯಾರು? ಖರ್ಗೆ ಬೆಂಗಳೂರು ಬರ್ತಾ ಇದ್ದಾರೆ. ಅಂದ್ರೆ ಅಧಿಕಾರ ಹಂಚಿಕೆ ಮಾತು ಆಗಿರೋದು ಅಲ್ಲ, ಇಲ್ಲ ಅದು ಆಗೇ ಇಲ್ಲ ಅಂತ ಯಾರು ಹೇಳ್ತಿಲ್ಲ. ನಮಗೇನು ಗೊತ್ತಿಲ್ಲಪ್ಪ ಅವ್ರವ್ರ ನಡುವೆ ಏನಾಗಿದೆ ಅಂತ, ಬರ್ದೇನು ಕೊಟ್ಟಿಲ್ವಲ್ಲ ಅನ್ನೋ ಮೂಲಕ ಏನೋ ಒಂದು ಮಾತು ಅವತ್ತಾಯ್ತು ಹೋಯ್ತು, ಅದನ್ನೆಲ್ಲ ಲೆಕ್ಕಕ್ಕೆ ತಗೊಂಡಿಲ್ಲ ನಾವು ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಸಿದ್ದು ಬಣ ಈಗ ತೊಡೆ ತಟ್ಟಿದೆ. ಅವಶ್ಯಕತೆ ಬಿದ್ದರೆ ಇವರೇನು ಶಾಸಕರು ಕರ್ಕೊಂಡು ಹೋಗೋದು, ನಾವು 100 ಜನ ಶಾಸಕರನ್ನ ಡೆಲ್ಲಿಗೆ ಕಳಿಸೋಣ ಅನ್ನೋ ಪ್ಲಾನ್ ಕೂಡ ರೆಡಿ ಆಗ್ತಿದೆಯಂತೆ ಈಗ ಸಿದ್ದು ಬಣದಿಂದ. ಹಾಗಾಗಿ ಒಬ್ರಿಗಿಂತ ಒಬ್ರು ಈಗ ಶಕ್ತಿ ಪ್ರದರ್ಶನ, ಡೆಲ್ಲಿ ಪರೇಡ್ಗೆ ರೆಡಿಯಾಗಿ ನಿಂತಿರೋದು. ಇಲ್ಲಿ ನೋಡಿ, DK ಶಿವಕುಮಾರ್ ಅವರ ಜೊತೆಗೆ ಶಾಸಕ ಬಾಬು ಅವರು, ಯಾರು ಶ್ರೀರಂಗಪಟ್ಟಣ ಶಾಸಕ ರಮೇಶ್ ಬಾಬು ಅವರು ಬ್ಯಾಟ್ ಬೀಸಿದ್ದಾರೆ. CM ಆಗೋ ಆಸೆ ತಪ್ಪ DK ಶಿವಕುಮಾರ್ ಅವ್ರದ್ದು, ಅಷ್ಟು ಕೆಲಸ ಮಾಡಿದ್ದಾರೆ ತಪ್ಪ ಅಂತ ಓಪನ್ ಆಗಿ ಕೇಳ್ತಿದ್ದಾರೆ. ಬಾಲಕೃಷ್ಣ ಅವರು ನಿರ್ಧಾರ ಆಗೇ ಬಿಡಲಿ ಅಂತಿದ್ದಾರೆ. ಬಹಳಷ್ಟು ಜನ ಶಾಸಕರು ಈಗ DK ಪರವಾಗಿ ಓಪನ್ ಆಗಿ ಮಾತಾಡೋಕೆ ಶುರು ಮಾಡಿದ್ದಾರೆ. ಯಾಕಂದರೆ ಆಪರೇಷನ್ ಸೂತ್ರ ಇರೋದೇ ಇದ್ರ ಮೇಲೆ, ಕರೆ ಮಾಡಿ ಶಾಸಕರಿಗೆ ಹೇಳ್ತಿರೋದೇ DK ಬಣದವರು. ಸರಿ, ಹಾಗಾದರೆ DK ಶಿವಕುಮಾರ್ ಅವರು ಭವಿಷ್ಯ ಪಕ್ಷಕ್ಕೆ ಅಂತ ನಿಮ್ಗೆ ಅನಿಸ್ತಿಲ್ವಾ? ಸಿದ್ದರಾಮಯ್ಯನವರು ಇದೇ ನನ್ನ ಕೊನೆ ಚುನಾವಣೆ ಅಂತ ಹೇಳಿಬಿಟ್ಟಿದ್ದಾರೆ. ಅವರು ಮತ್ತು ಚುನಾವಣೆಗೆ ನಿಂತರೂ ನಾಯಕತ್ವ ಅಂತೂ ಅವ್ರದ್ದಾಗಿರಲ್ಲ. ಹಾಗಾಗಿ DK ಪರ ನಿಂತು ಬಿಡಿ ಅಂತ ಈಗ ಆಪರೇಷನ್ ಶುರು ಮಾಡಿರೋದು, ರೂಮ್ ಕೂಡ ಬುಕ್ ಆಗಿಬಿಟ್ಟಿರೋದು. ಸೊ BJP ಈ ಬೆಳವಣಿಗೆಯನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. BJP ಹೈಕಮಾಂಡ್ ಕೂಡ
ಅಲರ್ಟ್ ಮಾಡಿದೆ. ರಾಜ್ಯ ನಾಯಕರು ಮೈಯೆಲ್ಲ ಕಣ್ಣಾಗಿರಿ, ಬೆಳವಣಿಗೆ ಏನು ಬೇಕಾದರೂ ಆಗಬಹುದು ಅಂತ. ಹಾಗಾಗಿ ನವೆಂಬರ್ ಕ್ರಾಂತಿ ಏನು ಆಗೋ ಥರ ಸುಳಿವಿರಲಿಲ್ಲ, ಏಕಾಏಕಿ ಬ್ಲಾಸ್ಟ್ ಆಗಿಬಿಟ್ಟಿದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.